ನಿಂತಲಿ ನಿಲ್ಲಲಾರೆಯ ಹಾ ಹಾ ಕುಂತಲಿ ಕೂರಲಾರೆಯ ಹಾ ಹಾ ನಿನ್ನದೇ ಜಾದು ಎಲ್ಲ ಹಾ ಹಾ ಹೇಳಲು ಮಾತೇ ಇಲ್ಲ ಹಾ ಹಾ ನಿಂತಲಿ ನಿಲ್ಲಲಾರೆಯ ಹಾ ಹಾ ಕುಂತಲಿ ಕೂರಲಾರೆಯ ಹಾ ಹಾ ನಿನ್ನದೇ ಜಾದು ಎಲ್ಲ ಹಾ ಹಾ ಹೇಳಲು. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ಯೂಟ್ಯೂಬ್ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಹಾಗಾದ್ರೆ ಬನ್ನಿ ಇವತ್ತಿನ ಯೂಟ್ಯೂಬ್ ವಿಡಿಯೋ ಏನನ್ನ ನೋಡೋಣ. ಇಷ್ಟು ರೆಡಿ ಆಗ್ಬಿಟ್ಟು ಏನು ಮಾಡ್ತಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ? ಇವತ್ತು ಎಲ್ಲರಿಗೂ ಗೊತ್ತಿರೋ ಹಾಗೆ ಯುಗಾದಿ ಹಬ್ಬ. ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಯುಗಾದಿ ಹಬ್ಬ ನಿಮ್ಮ ಬಾಳಿನಲ್ಲಿ ಹೊಸತನವನ್ನು ತಂದು ನೀವು ಕೇಳ್ಕೊಂಡಿದ್ದೆಲ್ಲ ಈಡೇರಿಸಲಿ ಅಂತ ನಾನು ದೇವರಲ್ಲಿ ಬೇಡ್ಕೊತೀನಿ. ಮೊದಲನೇದಾಗಿ ನಾವು ಬೆಳಗಿನ ಜಾವ ಬೇಗನೆ ಎದ್ದು ಧಾನ್ಯ ಕೊಡಬೇಕಿತ್ತು. ಹಾಗಾಗಿ ಹಬ್ಬ ಮತ್ತು ಅಮಾವಾಸ್ಯೆ ಎರಡೂ ಒಂದೇ ದಿನ ಬಂದಿರೋದ್ರಿಂದ ಹಬ್ಬನೂ ಬೇಗನೆ ಮಾಡಿದ್ದೀವಿ. ಬನ್ನಿ ನಾವು ಯಾವ ರೀತಿ ಹಬ್ಬ ಮಾಡಿದ್ವಿ ಅಂತ ನೋಡ್ಕೊಬರೋಣ. ಬೆಳಗಿನ ಜಾವ 4 ಗಂಟೆಗೆ ಐನವರು ಬಂದಿದ್ದರು. ಐನವರು ಬಂದುಬಿಟ್ಟು ಅವರು ಪೂಜೆನೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ನಾವು ಬೆಳಗಿನ ಜಾವ 2 ಗಂಟೆಗೆ ಎದ್ದಿದ್ವಿ. ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಏಕೆಂದರೆ ಈ ಸಲ ಅಮಾವಾಸ್ಯೆ ಬೇರೆ ಅವತ್ತೇ ಬಂದಿದ್ದರಿಂದ ಹಬ್ಬದ ದಿನವೇ ಧಾನ್ಯ ಕೊಡಬೇಕಾಯ್ತು. ಹಬ್ಬನೂ ಬೇಗನೆ ಮುಗ್ದೋಯ್ತು ನಮ್ಮದೆಲ್ಲ. 3 ಗಂಟೆ ಅಷ್ಟೊತ್ತಿಗೆ ಹಬ್ಬನೇ ಮುಗ್ದೋಗ್ಬಿಟ್ಟಿತ್ತು. ಪೂಜಾರೆಲ್ಲ ಪೂಜೆ ಮುಗಿಸಾದ್ಮೇಲೆ ಮನೆಯವ್ರಿಗೆ ಪೂಜೆ ಮಾಡೋಕ್ಕೆ ಹೇಳಿದ್ರು. ಅದಕ್ಕೆ ಅಪ್ಪ ಹೋಗ್ಬಿಟ್ಟು ಪೂಜೆ ಮಾಡ್ತಾಯಿದ್ದಾರೆ. ನಾವೆಲ್ಲರೂ ಕೂಡ ಪೂಜೆ ಮಾಡಿದ್ವಿ, ಆದರೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನೋಡಿ ಫ್ರೆಂಡ್ಸ್, ಇವತ್ತು ಯುಗಾದಿ ಹಬ್ಬನೂ ಆಯಿತು, ಹಾಗೆ ಗುರುವಾರದ ಪೂಜೆನೂ ಆಯಿತು. ಎಲ್ಲ ರೆಡಿ ಮಾಡಿ ಇವಾಗ ತಾನೇ ಧಾನ್ಯನ ಕೊಟ್ವಿ ನಾವು. ಈ ನಮ್ಮ ಏರಿಯಾದಲ್ಲಿ ಒಬ್ಬರು ಎದ್ದಿಲ್ಲ, ಎಲ್ಲ ಮಲ್ಕೊಂಡಿದ್ದಾರೆ. ಆಲ್ರೆಡಿ ನಮ್ಮದು ಧಾನ್ಯ ಕೊಟ್ಟಾಯಿತು. ಆಲ್ರೆಡಿ ಒಬ್ಬಿಟ್ಟಾಗಿದೆ. ಬರೀ ಎಡೆಗೆ ಮಾತ್ರ ಒಬ್ಬಿಟ್ಟು ಮಾಡಿದ್ದು. ನೋಡಿ ನಮ್ಮಪ್ಪ ಇವಾಗ ಊರ್ನ ರುಬ್ತಾ ಇದ್ದಾರೆ. ನಮ್ಮಪ್ಪಂಗೆ ಗ್ರೈಂಡ್ರ್ ಇದ್ರು ಕೂಡ ಗ್ರೈಂಡ್ರ್ ಕೊಡ್ದಲ್ಲೇ ಒಲ್ಕಲ್ಲೇ ರುಬ್ಬಿಸ್ತವ್ರೆ. ಪಾಪ ನಮ್ಮಪ್ಪ ಪರಿಸ್ಥಿತಿ ಬಂತು ನಮ್ಮಪ್ಪಂಗೆ. ಅಯ್ಯೋ ಪಾಪ, ಈಗ ಆಗಬಾರ್ದಾಗಿತ್ತು. ಛೇ ನೋಡಿ, ನಾನು ನಮ್ಮಪ್ಪನ ನೋಡ್ಕೊಂಡು ಆರಾಮಾಗಿ ಚಾಕ್ಲೇಟ್ ತಿಂತಾ ಕೂತಿದ್ದೀನಿ. ನಮ್ಮಪ್ಪಂಗೆ ರುಬ್ಬ ಕೊಟ್ಬಿಟ್ಟು ನಮ್ಮಮ್ಮ ಫೋನ್ ಹಿಡ್ಕೊಂಡು ಆರಾಮಾಗಿ ಕೂತಿದ್ದಾರೆ. ನೋಡಿ ನೋಡಿ ಫ್ರೆಂಡ್ಸ್, ಇದೆ ನನ್ನ ಔಟ್ಫಿಟ್. ಇವಾಗ ನಾನು ರೆಡಿ ಆಗಬೇಕು. ರೆಡಿ ಆಗಿಬಿಟ್ಟು ಆಮೇಲೆ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಮತ್ತೆ ಸೀರೆ ಉಡ್ಕೊಂಡಿದ್ದೀನಿ, ಇನ್ನೂ ನೀಟಾಗಿ ರೆಡಿ ಆಗಿಲ್ಲ. ಇನ್ನು ಇಯರಿಂಗ್ಸ್ ಹಾಕ್ಕೋಬೇಕು, ಜ್ಯುವೆಲ್ರಿ ಎಲ್ಲ ಹಾಕ್ಕೋಬೇಕು. ಇನ್ನು ತಲೆ ಬಚ್ಕೊಂಡೆಲ್ಲ ರೆಡಿ ಆದಮೇಲೆ ಮತ್ತೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀನಿ. ಸದ್ಯಕ್ಕೆ ಬರೀ ಬ್ಯಾಂಗಲ್ಸ್ ಮಾತ್ರ ಹಾಕಿದ್ದೀನಿ ನಾನು. ಬನ್ನಿ ನನ್ನ ಫುಲ್ ಔಟ್ಲುಕ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ. ನೋಡಿ ನನ್ನ ಫುಲ್ ಔಟ್ಲುಕ್ ಇದೆ. ಯಾವ ಪ್ರಾಡಕ್ಟು ಕೂಡ ನಾನು ಆನ್ಲೈನಲ್ಲಿ ಬುಕ್ ಮಾಡಿಲ್ಲ. ಇದು ಬ್ಲೌಸ್ ಮಾತ್ರ ಮೀಶೋನಲ್ಲಿ ನಾನು ಕಸ್ಟಮೈಸ್ ಮಾಡಿಸ್ಕೊಂಡಿದ್ದೆ. ಇನ್ನು ಮಿಕ್ಕಿದೆಲ್ಲ ನಾನು ಹೊರಗಡೆಯಿಂದನೇ ತೊಗೊಂಡಿದ್ದು. ಫ್ರೆಂಡ್ಸ್, ನಾನೇನೋ ಒಂದು ಹೇಳೋಕ್ಕೆ ಹೊರಟೆ. ಯೂಟ್ಯೂಬ್ ಚಾನಲ್ನ ಮಾಡಿ ತುಂಬ ದಿನ ಆಗಿರೋದ್ರಿಂದ ಏನು ಹೇಳೋಕ್ಕೆ ಹೋಗ್ತಿದ್ದೀನಿ ಅಂತ ನನಗೆ ಮರ್ತೋಗ್ತಿದೆ. ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಮತ್ತೆ ಮರ್ತೋಗ್ತೀನಿ. ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿ ಆಲ್ರೆಡಿ ಒಂದು 3-4 ಟೇಕ್ ತೊಗೊಂಡೆ ನಾನು ಏನು ಹೇಳಬೇಕು ಅಂದ್ಕೊಂಡೆ ಅಂತ. ಯುಗಾದಿ ಹಬ್ಬದ ಬಗ್ಗೆ ಹೇಳೋಣ ಅಂತ ಹೇಳ್ಬಿಟ್ಟು ನಾನು ಹೋಗಿ ಒಂದು ಯೂಟ್ಯೂಬ್, ಅದಕ್ಕೆ ಹೇಳೋದು ಯಾವಾಗಲೂ ಕಂಟಿನ್ಯೂಸ್ ಪ್ರಾಕ್ಟೀಸ್ ಇರಬೇಕು. ಪ್ರಾಕ್ಟೀಸ್ ಇಲ್ಲ, ಈ ಥರ ಡಿಲೇ ಆಯಿತು ಅಂದರೆ ನಮಗೆ ಪ್ರಾಕ್ಟೀಸ್ ತಪ್ಪೋದ್ರೆ ನಾವು ಎಡ್ವರ್ಟ್ ಮಾಡ್ಕೊತಾ ಇರ್ತೀವಿ ಅಂತ. ಹಾಗೆ ಆಗಿರೋದು ನನಗೆ. ಆಲ್ರೆಡಿ 6 to 7 ಮಂತ್ ಆಯ್ತು ಅನಿಸುತ್ತೆ ನಾನು ಯೂಟ್ಯೂಬ್ನ ಬಿಟ್ಬಿಟ್ಟು. ಹಾಗಾಗಿ ಇವಾಗ ರಜಾ ಬೇರೆ ಬಂತು. ನಾನು ಯೂಟ್ಯೂಬ್ ಚಾನಲ್ನ ತುಂಬ ಮಿಸ್ ಮಾಡ್ತಿದ್ದೆ. ನನಗೆ ವೀಡಿಯೋ ಎಡಿಟಿಂಗ್ ಅಥವಾ ವೀಡಿಯೋ ಮಾಡೋದು, ಫೋಟೋ ಶೂಟಿಂಗ್ ಅದಂದರೆ ತುಂಬ ಇಷ್ಟ ನನಗೆ. ಹಾಗಾಗಿ ಮತ್ತೆ ನನ್ನ ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದು ಈ ಒಂದು ಹೊಸ ವರ್ಷದ ದಿನವೇ ನಾನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೆ. ಅದು ಕೂಡ ಒಂದು ವೀಡಿಯೋನ ಆಲ್ರೆಡಿ ನೆನ್ನೆನೇ ನಾನು ಅಪ್ಲೋಡ್ ಮಾಡಿದೆ. ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಆದಷ್ಟು ಬೇಗ ಬರುತ್ತೆ ಈ ವಿಡಿಯೋ. ಹಾಗಾಗಿ ಯುಗಾದಿ ಹಬ್ಬನ ಯಾಕೆ ಮಾಡ್ತಾರೆ ಅಂದರೆ
ಹೊಸ ವರ್ಷ ಅಂದರೆ ಎಲ್ಲರೂ ತಿಳ್ಕೊಂಡಿರ್ತಾರೆ. ಈಗ ಚಿಕ್ಕ ಚಿಕ್ಕ ಮಕ್ಳು ಇರ್ತವೆ, ಅವಕ್ಕೇನೂ ಗೊತ್ತಿರೋಲ್ಲ. ನಾವು ನ್ಯೂ ಇಯರ್ ಹೊಸ ವರ್ಷ ಜನವರಿ ಫಸ್ಟೇನೆ ಅಂತ ಹೇಳ್ಬಿಟ್ಟು ನಾವು ಅಂದ್ಕೊತೀವಿ. ಆದರೆ ನಿಜವಾಗ್ಲೂ ಹೇಳಬೇಕು ಅಂದರೆ ಹೊಸ ವರ್ಷ ಜನವರಿ ಫಸ್ಟ್ ಅಲ್ಲ, ಅದು ಬರೀ ಕ್ಯಾಲೆಂಡರ್ ಯುಗದ ಒಂದು ಹೊಸ ವರ್ಷ. ನಮ್ಮ ಪಾಲಿನ ಹೊಸ ವರ್ಷ ಏನಂದರೆ ಯುಗಾದಿನೇ ನಮಗೆ ಹೊಸ ವರ್ಷ. ಈ ಹೊಸ ವರ್ಷದ ದಿನ ನಾವು ಎಣ್ಣೆ ಹಚ್ಕೊಂಡು, ಆಮೇಲೆ ಅಮಾವಾಸ್ಯೆ ದಿನ ನಾವು ಧಾನ್ಯಗಳನ್ನ ಕೊಡೋದ್ರಿಂದ ಏನಾಗುತ್ತೆ ಅಂದರೆ ಯಾವುದೇ ಒಂದು ಕೆಟ್ಟ ದೃಷ್ಟಿಗಳು ನಮ್ಮ ಮೇಲೆ ಬೀರಿದ್ದಾಗ ಆ ಧಾನ್ಯದ ಮೂಲಕವಾಗಿ ನಾವು ದಾನ ಮಾಡಿದಾಗ ಆ ದಾನದ ಮೂಲಕ ಅದು ಕೆಟ್ಟ ದೃಷ್ಟಿ ಎಲ್ಲ ಕೂಡ ನಿವಾರಣೆ ಆಗುತ್ತೆ. ಅದರ ಕಾನ್ಸೆಪ್ಟೇನೆ ನಾವು ಧಾನ್ಯ ಕೊಡೋದು. ಮತ್ತು ಯಾಕೆ ಯುಗಾದಿ ಹಬ್ಬ ಮಾಡ್ತೀವಿ ಅಂದರೆ ಎಲ್ಲರೂ ಕೂಡ ನ್ಯೂ ಇಯರ್ನ ಬೇರೆ ಬೇರೆ ಫಾರಿನ್ ಕಂಟ್ರೀಸಲ್ಲೆಲ್ಲ ಏನು ಅಂದ್ಕೊಳ್ತಾರೆ, ಅವರಿಗೆ ನ್ಯೂ ಇಯರ್ ಅಂದರೆ ಜನವರಿ ಫಸ್ಟೇ ಅವರಿಗೆ ನ್ಯೂ ಇಯರ್. ಆದರೆ ನಮ್ಮ ಪ್ರಕಾರ ಯುಗಾದಿ ಹಬ್ಬನೇ ಹೊಸ ವರ್ಷ. ಅದೇ ನಮ್ಮ ಮೊದಲನೇ ಹಬ್ಬ. ಯಾವತ್ತು ಯುಗಾದಿ ಹಬ್ಬ ಇರುತ್ತೋ ಆವತ್ತೇ ನಮ್ಮ ಪಾಲಿನ ಹೊಸ ವರ್ಷ. ಇವತ್ತಿಂದ ನಮ್ಮ ನ್ಯೂ ಜರ್ನಿ, ನ್ಯೂ ಇಯರ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಹೊಸ ವರ್ಷದಿಂದ ನೀವು ಏನೆಲ್ಲ ಅಂದ್ಕೊಂಡಿದ್ದೀರಾ, ನೀವು ಇವಾಗ ಏನೋ ಒಂದು ಆಗಬೇಕು, ಏನೋ ಒಂದು ಆಸೆ ನಿಮ್ಮ ಪೂರ ಇರಬೇಕು, ಅದನ್ನೆಲ್ಲದೂ ಕೂಡ ನೀವು ಹಾರ್ಡ್ ವರ್ಕ್ ಮಾಡಿದ್ರೆ ನಿಜವಾಗ್ಲೂ ಆ ಆಸೆ ಎಲ್ಲ ಕೂಡ ಪೂರ ಇರುತ್ತೆ. ನಾನು ಆ ದೇವರಲ್ಲಿ ಬೇಡ್ಕೊತೀನಿ ನಿಮ್ಮ ಆಸೆಗಳೆಲ್ಲ ಪೂರ ಇರಲಿ, ಒಳ್ಳೆ ಆಸೆಗಳೆಲ್ಲ ಪೂರ ಇರಲಿ ಅಂತ ಹೇಳ್ಬಿಟ್ಟು. ಹಾಗೆ ನೀವೆಲ್ಲರೂ ಕೂಡ ಬೇವು ಬೆಲ್ಲ ತಿಂದು ಎಲ್ಲರಿಗೂ ಒಳ್ಳೇದು ಬಯಸಿ, ಎಲ್ಲರಿಗೂ ಒಳ್ಳೇದಾಗಲಿ. ಬರೀ ಸೆಲ್ಫಿಶಾಗಿ ಬಿಹೇವ್ ಮಾಡೋದು ಬೇಡ. ಏಕೆಂದರೆ ಎಲ್ಲ ಒಂದು ಕಂಟ್ರಿ ಅಂತ ಬಂದಮೇಲೆ ಎಲ್ಲರಿಗೂ ಒಳ್ಳೇದಾದರೆ ನಮಗೂ ಒಳ್ಳೇದಾದಂಗೆ. ಓಕೆ, ಅದಕ್ಕೆ ಈ ವಿಡಿಯೋನ ನಾನಿಲ್ಲ ಎಂಡ್ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ನಾನಿಲ್ಲ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆಲ್ಲರಿಗೂ ಇವತ್ತಿನ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್, ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ. ಹಾಗೆ ನಾನು ರೆಗ್ಯುಲರ್ ಬ್ಲಾಗ್ಸ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಸದಾ ಹೀಗೆ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು, ನಮಸ್ತೆ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್, ಗುಡ್ ನೈಟ್.